ಚೆನ್ನಮ್ಮ ಬ್ರಿಗೇಡ್ ಅಂತ ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಎಲ್ಲ ಹಕ್ಕದೆ. ನಾವು ಕ್ವಶನ್ ನಾನು ಭಾರತೀಯ ಜನತಾ ಪಕ್ಷ ಏನು ನಿರ್ಣಯ ಅದು ಕೆಲಸ ಮಾಡೋಣ. ನಮ್ಮ ವೈಯಕ್ತಿಕ ರಮೇಶ್ ನಿರ್ಣಯ ಏನೂ ಇರುತ್ತಲ್ಲ. ಈ ಪದೇ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಭಿನ್ನಮತೀಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ. ನಾವು ಮಾಧ್ಯಮ ಮಿತ್ರ ಮನವಿ ಮಾಡ್ಕೊಂಡು ಭಿನ್ನಮತಿಯನ್ನು ಟ್ಯಾಗ್ ತೆಗಿರಿ. ನಾವು ಭಿನ್ನಮತಿ ಅಲ್ಲ, ಪಕ್ಷದ ನಿಷ್ಠಾವಂತ ನಮ್ಮ ಪಕ್ಷದ ಶುದ್ಧೀಕರಣಕ್ಕೋಸ್ಕರ ಹೋರಾಡ್ತೇವೆ. ಶುದ್ಧೀಕರಣ ಆದಂತ ನಾವು ಪಕ್ಷದ ತತ್ವಶುದ್ಧದ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡಕ್ಕೆ ಪ್ರಯತ್ನ ಮಾಡ್ತಾವೆ. ಸರ್, ಪಕ್ಷದ ಸಲುವಾಗಿ ಅಥವಾ ವ್ಯಕ್ತಿ ತೆಗೆಯುವ ಸಲುವಾಗಿ? ನಮ್ಮ ಉದ್ದೇಶ ಇಲ್ಲ. ನಮ್ದು ಅದು ಪದೇ ಹೇಳ್ಬೇಡ. ಅದು ನಾವು ಈಗಾಗಲೇ ನಮ್ಮ ನಾಯಕರು ಹೇಳೋದು ಪದೇ ಮಾಧ್ಯಮ ಹೇಳೋ ನಮ್ಮ ಪಕ್ಷಕ್ಕೆ ಮುಜುಗರ ಆಕತೆ. ನಮ್ಮ ಪಕ್ಷಕ್ಕೆಲ್ಲ ನಮ್ಮ ಅನುಭವನೆಲ್ಲ ಹೇಳಿ ನಮ್ಮ ಏನು ಅನಿಸಿಕೆಲ್ಲ ಒಂದು ವೇದಿಕೆ ಹೇಳಿದೇವೆ. ಅವ್ರು ಏನ್ ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ಧತೆ. ಮೊನ್ನೆ ದೆಹಲಿಗೆ ಹೋಗಿದ್ರಿ, ನಿಮ್ಮ ವಿರೋಧಿಗಳಿಗೆ ಈಗ 2 ತಿಂಗಳು ಹೋಗಿಲ್ಲ. ಈಶ್ವರಪ್ಪ ಅವ್ರ ಮನೆಗೆ ಹೋಗಿರುವಂತದ್ದು ನಿಮ್ಮ ವಿರೋಧಿಗಳಿಗೆ ಎಲ್ಲೋ ಒಂದ್ ಕಡೆ ಅದು ನೋಡಿ. ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಪ್ರಮುಖ ನಾಯಕ. ಯಾವುದೇ ಪಕ್ಷ ಇರಲಿ, ಈ ಪಕ್ಷೇತರ ಅಥವಾ ಬಿಜೆಪಿ ಮತ್ತೇನು ಬ್ರಿಗೇಡ್ ಮಾಡೋದು ಗೊತ್ತಿಲ್ಲ. ಈಶ್ವರ ಬಗ್ಗೆ ಇವತ್ತು ಗೌರವ ಇದೆ. ಬಟ್ ನಾವು ಹೋದದ್ದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ. ಅವ್ರು ಒಳ್ಳೆ ಅವ್ರನ್ನ ಈಶ್ವರ ಮನೆ ಹೋಗಿ ನೇರವಾಗಿ ಆಯ್ತು ಬರ್ತಾನೆ ಅಂದ್ಬಿಟ್ಟೆ. ನಾನು ಆನ್ ದಿ ವೇ ನಮ್ಮ ಮನೆಗೆ ಹೋಗಕ್ಕೆ ಏರ್ಪೋರ್ಟ್ನ ಹೋದೆ. ಅವರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡತ್ರು. ನಾ ಕೇಳಿ ಕೂತಿದ್ದೆ ಇಷ್ಟೇ. ಸರ್, ಈಗ ನೀವು ಮತ್ತೆ ಯತ್ನಾಳ್ ಹೋರಾಟದ್ರೆ ಬಿಜೆಪಿಯಲ್ಲಿ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಮತ್ತು ನಿಷ್ಠೆ ಪೂಜೆ ಬೇಕು ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್. ಹಾಗಾದ್ರೆ ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲ ಬಾರಿಗೆ ಹಾರ್ಟ್ಲಿ ಸ್ವಾಗತ ಮಾಡ್ತೀನಿ. ನಾವು ಒಳ್ಳೆ ವೇದಿಕೆ ಸಿಗ್ತಾನೆ. ಈಶ್ವರಪ್ಪ ಮನೆಗೆ ಹೋದ ಬಗ್ಗೆ ಕ್ಲಾರಿಟಿ ಕೊಡಬೇಕು. ನಮ್ಮ ಯಾವುದೋ ಥರ ಬೇರೆ ರೂಪದಲ್ಲಿ ಹೊಂಟಿದೆ ಟಿ ವಿಯಲ್ಲಿ. ನಾವು ನೇರವಾಗಿ ಹೇಳಕ್ಕೆ ಒಂದು ವೇದಿಕೆ ಸಿಕ್ಕುತ್ತೆ. ನಿಮ್ಗೆ ಧನ್ಯವಾದಗಳು. ನಾವು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದ್ವಲ್ಲ ವಿಷಯ, ಅದನ್ನ ಹೇಳಂಗಿಲ್ಲ. ಕೊನೆಗೆ ಪಕ್ಷ ಏನು ತೀರ್ಮಾನ ತಗೋತೆ ಅದಕ್ಕೆ ನಾವು ಬದ್ಧದೇವೆ. ಈ ರಾಜುಗೌಡರು ಯಾಕೆ ಸರ್ ಸುಮ್ಮನೆ ಅವ್ರ ಸ್ವಭಾವದ ಏನು ಮಾಡಕ್ ಹೋಗಲ್ಲ. ಅವ್ರ ಸ್ವಭಾವ ಏನು ಮಾಡ್ಬೋದು. ನಾನು ನೋಡ್ರಿ ಅಲ್ಲಿ ಒಳಗೂ ಮಾತಾಡೋದು ಹೊರಗೂ ಮಾತಾಡೋದು ನಾವು ಅದು ಚಲೋ ಅಲ್ಲ. ನಾನು ಬೇಕಾದ ಮಾತಾಡ್ಬೋದಿಲ್ಲ. ರಮೇಶ್ ಜಾರಕಿಹೊಳಿ ಯಾವತ್ತೂ ನೇರ ಹೇಳ್ತಾರೆ. ಬಟ್ ಈ ರಾಜುಗೌಡರು ಯಾಕೆ ಕತೆ ಕಟ್ಟಿ ಏನು ಅವ್ರಿಗೆ ಕೇಳಬೇಕು ಯಾಕೆ ಹಂಗೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ರಾಜುಗೌಡ ಮತ್ತೆ ಹೇಳಿದ್ರೆ ರಾಜು ಮ್ಯಾಲ ಅಂದ್ರೆ ಒಳಗೆ ಹೋಗಿರಲಿಲ್ಲ. ಇಲ್ಲ ನಮ್ದಿಲ್ಲ. ಅವ್ನು ನೋಡ್ರಿ ಅವ್ರ ಯಡಿಯೂರಪ್ಪ ಅವರು ಶಿಷ್ಯತ್ವ ಅವ್ರನ್ನ ಗುರ್ಸಿಕೊಂಡ್ರು. ಅಲ್ಲಿ ನಾವು ಯಾಕೆ ಅಲ್ಲಿ ಚರ್ಚೆ ಮಾಡೋದು ನಾವು ಅಲ್ಲಿ ಅದು ಹೋಗಿಲ್ಲ. ಅದಕ್ಕೆ ಸಾಕು. ಫುಲ್ ಸ್ಟಾಪ್ ಎಷ್ಟು ಕೇಳಿ ಸಂತೋಷ. ಬೇರೆ ವಿಷಯದ ಹೇಳ್ರಿ. ರಾಜುಗೌಡ ಮೂಲಕ ಫುಲ್ ಸ್ಟಾಪ್. ಥ್ಯಾಂಕ್ ಯು ಸರ್. ಈಗ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಏನು ಪ್ರಕರಣ ನಡೀತಾ ಇದೆ, ಈಗ ಸಿಬಿಐ ತನಿಖೆಯನ್ನ ಸ್ವತಂತ್ರವಾಗಿ ನಡೆಸ್ತಾ ಇತ್ತು. ಅದನ್ನ ಇನ್ನು ಮುಂದೆ ಯಾವುದೇ ರೀತಿ ಸ್ವತಂತ್ರ, ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿದೆ. ಸಿಬಿಐ ನೇರವಾಗಿ ರಾಜ್ಯದಲ್ಲಿ ಬಂದು ಸ್ವತಂತ್ರ ತನಿಖೆ ಮಾಡುವಂತಿಲ್ಲ ಅಂತ. ಕೊನೆಗೆ ನ್ಯಾಯಾಂಗ ಅದಲ್ಲ. ಇವ್ರು ಏನ್ ಬೇಕಾದ್ರೆ ಮಾಡ್ಬೇಕು. ಕೊನೆಗೆ ನ್ಯಾಯಾಂಗ ಅದಲ್ಲ. ಅದ ಯಾರು ಬೇಕಾದ್ರೆ ಅನ್ಯಾಯ ಹೋಗಿ ಈಗ ಮಾಡ್ಬೋದು. ಅದೇ ಅವ್ರು ಟೆಂಪ್ರರಿ ಆ್ಯಕ್ಚುಲಿ ರಾಂಗ್ ಅದು. ಅದು ಬೇರೆ ಈ ಹಂತದಲ್ಲಿ ಮಾಡೋದು ತಮ್ಮ ಮೇಲೆ ಅಪವಾದ ಬಂದಾಗ ಮಾಡೋದಕ್ಕೆ ಬೇರೆ ರೂಪ ಸಂಶಯ ಬರ್ತದೆ. CM DCM ಅಲ್ಲಿ ಇಬ್ಬರು ಗುರುತವರ ಅವ್ರ ಮೇಲೆ ಅಪವಾದ. ಈ ಸಂದರ್ಭದಲ್ಲಿ ಆ ನಿರ್ಣಯ ತಪ್ಪು. ಯಾವುದೇ ಅಂದ್ರೆ ಅವರು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಹಾಕ್ತದೆ. ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು. ಅದನ್ನ ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಾ ಪ್ರಶ್ನೆ ಮಾಡೋದು. ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ. ಸರ್, ಡಿಸೆಂಬರ್ ಸರ್ಕಾರ ಬೀಳುತ್ತಾಗಿದೆ. ಡಿಸೆಂಬರ್ ನಾವು ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ 120-140 ಸೀಟ್ ಬರುವಂತ ನಾವು ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ, ಪ್ರಯತ್ನ ಮಾಡ್ತೀವಿ. ಸರ್ಕಾರ ಕೆಡುತ್ತೋ ಬಿಡ್ತು ನಾವು ತಲೆ ಇಲ್ಲ ಅಂದ್ರೆ. ರಮೇಶ್ ಜಾರಕಿಹೊಳಿ ಯಾವಾಗ ಸೈಲೆಂಟ್ ಆಗ್ತಾರೆ ಅವಾಗ ಸರ್ಕಾರ ಇಲ್ಲ. ನಾವು ಸಾಲೆಂಟ್ ಪರ್ಸನಲ್ ಸಾಲೆಂಟ್ ನಾವು ಯಾವಾಗ ಹೆಂಗಿರ್ತೋ ಹಂಗಿರ್ತವೆ. ಸಾಲೆಂಟ್ ಸಮಯದಲ್ಲ. ನಾವು ಈ ಪಕ್ಷ ಭಾಳ ಕೆಳಗೆ ಹೊಂಟೈತಿ. ಪಕ್ಷದ ಸಂಘಟನೆ ಮುಖಾಂತರ ಪಕ್ಷದ ಎಲ್ಲ 224 ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ 2000 ಸರ್ಕಾರ ಆದರೆ ಏನೋ ಅಪವಾದ ಮೇಲೆ ಸರ್ಕಾರ ಇದೆ ನಮ್ಮ ಭಾರತೀಯ. ಈ ಸಲ ಮುಂದಿನ ಬಾರಿ ಹಂಗೆ ಆಗಂಗಿಲ್ಲ. ಯಾವುದೇ ಸಲ ಎಲೆಕ್ಷನ್ ಪೂರ್ವ ಪ್ರಮಾಣದಲ್ಲಿ 120 ಸೀಟ್ ತಂದ್ರೆ ಪಕ್ಷ ದೊಡ್ಡ ಪ್ರಮಾಣ ತಂದು ನಾವು ಒಂದು ಒಳ್ಳೆಯ ಆಡಳಿತ ಕೊಡ್ಬೇಕು ಆಸೆ ಇದೆ.